ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ಸ್ ಹೇಳೋ ಹಾಗೆ ಸಿಸೇರಿಯನ್ ಒಳ್ಳೇದಾ ಅಥವಾ ನಾರ್ಮಲ್ ಡೆಲಿವರಿ ಒಳ್ಳೇದಾ ಅಂತ ತಿಳ್ಕೊಳ್ಳೋಣ. ಎಷ್ಟೋ ಡಾಕ್ಟರ್ಸ್ ಹೇಳೋ ಹಾಗೆ ಸಿಸೇರಿಯನ್ ಅಥವಾ ನ್ಯಾಚುರಲ್ ಡೆಲಿವರಿಯಿಂದ ಮಗುವಿನ ಹೆಲ್ತ್ ಕಂಡೀಷನ್ಸ್ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ನೋಡಿದ್ರೆ 50% ಸಿಸೇರಿಯನ್ ಡೆಲಿವರಿನೇ ಆಗ್ತಾ ಇರೋದು. ಈಗ ಸಿಸೇರಿಯನ್ ಡೆಲಿವರಿಗೂ ಮತ್ತು ನ್ಯಾಚುರಲ್ ಡೆಲಿವರಿಗೂ ಏನ್ ಡಿಫ್ರೆನ್ಸು ನೋಡೋಣ ಬನ್ನಿ. ನ್ಯಾಚುರಲ್ ಡೆಲಿವರಿ ಆದಾಗ ಮಗು ತಾಯಿಯ ಬರ್ತ್ ಕೆನಾಲಿಂದ ಎಲ್ಲಾ ಬ್ಯಾಕ್ಟೀರಿಯಾನ ಪಡ್ಕೊಂಡು ಬರಬೇಕು. ತಾಯಿಯ ಬರ್ತ್ ಕೆನಾಲಿಂದ ಬರ್ತ್ ಆದ್ರೆ ಮಗು ಎಲ್ಲಾ ಬ್ಯಾಕ್ಟೀರಿಯಾನ ಪಡ್ಕೊಂಡು ಬರತ್ತೆ. ಆದ್ರೆ ಈಗ ಸಿಸೇರಿಯನ್ ಡೆಲಿವರಿ ಆದ್ರೆ ಮಗು ಈ ಬ್ಯಾಕ್ಟೀರಿಯಾನ ಪಡೆಯೋದಿಲ್ಲ. ಇತ್ತೀಚೆಗಂತೂ ಸಿಸೇರಿಯನ್ ಡೆಲಿವರೀಸ್ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಈಗ ಅಮೆರಿಕದಲ್ಲಿ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಮಗು ಹುಟ್ಟಿದಾಗ ತಾಯಿಯ ಬರ್ತ್ ಕೆನಾಲ್ನ ವೈಪ್ ಮಾಡ್ಬಿಟ್ಟು ಅದನ್ನ ಮಗುವಿನ ಮೈ ಮೇಲೆ ಬಳಿತಾರೆ. ಯಾಕಂದ್ರೆ ಆ ಬ್ಯಾಕ್ಟೀರಿಯಾ ಎಲ್ಲ ಮಗುನ ಹೆಲ್ತ್ ಕಂಡೀಷನ್ಸ್ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಅಂತ. ಆ ಬ್ಯಾಕ್ಟೀರಿಯಾಸ್ ಎಲ್ಲ ಮಗುಗೆ ತುಂಬಾನೇ ಮುಖ್ಯವಾದದ್ದು. ಆ ಬ್ಯಾಕ್ಟೀರಿಯಾಸ್ ಇದ್ರೇನೆ ಮಗು ಆರೋಗ್ಯವಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದೇನು ಅಂದ್ರೆ ನಾರ್ಮಲ್ ಡೆಲಿವರಿನೇ ತುಂಬಾನೇ ಆರೋಗ್ಯಕರ ಅಂತ. ಮತ್ತು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಅಂದ್ರೆ ಯಾವ ಆಸ್ಪತ್ರೆಯಲ್ಲಿ 15% ಮೇಲೆ ಸಿಸೇರಿಯನ್ಸ್ ಆಗ್ತಾ ಇದೆ ಆ ಹಾಸ್ಪಿಟಲ್ಸ್ ಮೇಲೆ ಆಡಿಟ್ ಮಾಡಬೇಕು ಅಂತ. ಅಂದ್ರೆ ಆ ಹಾಸ್ಪಿಟಲ್ಸ್ ಮೇಲೆ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ, ಯಾಕೆ ಇಷ್ಟೊಂದು ಸಿಸೇರಿಯನ್ ಕೇಸಸ್ ಆಗ್ತಾ ಇದೆ ಅಂತ. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ NFHS 5 ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನ್ ಹೇಳುತ್ತೆ ಅಂದ್ರೆ ಮಗು ಹುಟ್ಟಿದ ಮ್ಯಾಕ್ಸಿಮಮ್ 1 hour ಒಳಗಡೆ ಆ ಮಗುಗೆ ತಾಯಿಯ ಹಾಲನ್ನ ಕೊಡ್ಬೇಕು ಅಂತ. ಯಾಕಂದ್ರೆ ಆಗಷ್ಟೇ ಹುಟ್ಟಿರೋ ಆ ಮಗುಗೆ ಇಡೀ ಜೀವನಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಹಾಗೆ ರೋಗ ನಿರೋಧಕ ಶಕ್ತಿ ತಾಯಿ ಹಾಲಿಂದಾನೇ ಸಿಗೋದು. ಇಲ್ಲಿ ಯಾವ ಪಾಯಿಂಟ್ ಬರುತ್ತೆ ಅಂದ್ರೆ ಸಿಸೇರಿಯನ್ ಡೆಲಿವರಿ ಆದಾಗ ಮಕ್ಕಳಿಗೆ ಬೇಗ ಹಾಲು ಕೊಡಲ್ಲ ಅಂತ. ಯಾಕಂದ್ರೆ ಆ ಒಂದು ಅನಸ್ಥೀಶಿಯಾ ಎಫೆಕ್ಟ್ ಇರುತ್ತೆ, ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಆದ್ರೂ ಕೊಡಬಹುದು. ಬಟ್ ಸಿಸೇರಿಯನ್ ಅಲ್ಲಿ ಹುಟ್ಟಿದ ಮಕ್ಕಳಿಗೂ ಮತ್ತು ನ್ಯಾಚುರಲ್ ಡೆಲಿವರಿ ಆಗಿ ಹುಟ್ಟಿದ ಮಕ್ಕಳಿಗೂ ಸ್ವಾಭಾವಿಕ ಪ್ರಕೃತಿ ಅಂತೂ ಬೇರೆ ತರ ಇರುತ್ತೆ. ಯಾಕಂದ್ರೆ ಸಿಸೇರಿಯನ್ ಡೆಲಿವರಿ ಆದಾಗ ತಾಯಿಗೆ ಅನಸ್ಥೀಶಿಯಾ ಕೊಟ್ಟು ಮಗುನ ಆಚೆ ತೆಗಿಬೇಕಾಗತ್ತೆ. ಅದಕ್ಕೆ ಆ ಒಂದು ಅನಸ್ಥೀಶಿಯಾದು ಎಫೆಕ್ಟ್ ಮಗು ಮೇಲೆ ಇರುತ್ತೆ. ಅದಕ್ಕೆ ಹೇಳೋದು ಮಗುವಿಗೆ ಹುಟ್ಟಿದ ತಕ್ಷಣ ಒಂದು ಅರ್ಧ ಗಂಟೆ ಅಥವಾ 1 hour ಅಲ್ಲಿ ತಾಯಿಯ ಹಾಲನ್ನ ಕೊಡೋದ್ರಿಂದ ಆ ಮಗು ತುಂಬಾನೇ ಹೆಲ್ದಿ ಆಗಿರುತ್ತೆ ಮುಂದಿನ ದಿನಗಳಲ್ಲಿ. ಡಾಕ್ಟರ್ಸ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ 6 ತಿಂಗಳವರೆಗೂ ಮಗುಗೆ ಬೇರೆ ಏನು ಕೊಡದೆ ಬರೀ ತಾಯಿ ಹಾಲನ್ನ ಮಾತ್ರ ಕೊಡ್ಬೇಕು ಅಂತ. ನೀರು ಸಹ ಕೊಡ್ಬಾರ್ದು, ಬರೀ ತಾಯಿ ಹಾಲನ್ನ ಮಾತ್ರ ಆ ಮಗು ಕುಡಿಬೇಕು 6 ತಿಂಗಳವರೆಗೂ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದ್ರೆ ಪ್ರೆಗ್ನೆನ್ಸಿಲಿ ತಾಯಿ ಎಂತಹ ಫುಡ್ ನ ಸೇವಿಸಿದ್ರೆ ಹೆಲ್ದಿಯಾಗಿ ಇರಬಹುದು. ಈ ಕಾನ್ಸೆಪ್ಟ್ ನಾನು ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ.